ಹೋರಾಟ ದೊಡ್ಡದಾಗ್ತಿದೆ ಅಂತ ಗೊತ್ತಾಯ್ತು, ನಿಮ್ಮ ಪಕ್ಷಕ್ಕೆ ಹೆಸರು ಕೆಟ್ಟೋಗ್ತಿದೆ ಅಂತ ಗೊತ್ತಾಯ್ತು. ನಿಜವಾದ ಪ್ರಾಮಾಣಿಕವಾದ ಹೋರಾಟಗಾರರು, ನಾಗರಿಕರು ಈ ರೈತರ ಜೊತೆ ಇದ್ದಾರೆ ಅನ್ನೋದು ಗೊತ್ತಾದ ಮೇಲೆ ಟೈಮ್ ತಗೊಂಡು ಮತ್ತೆ ಇದನ್ನು ಮಾಡ್ತೀರಾ? 15ನೇ ತಾರೀಕು ನಿಮ್ಮ ಉತ್ತರ ನಮಗೆ ಗೊತ್ತಿಲ್ಲ, ಆದರೆ ಈ 15ನೇ ತಾರೀಕೊಳಗೆ ನೀವುಗಳು ಮಾಡ್ತಾ ಇರೋದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಇದನ್ನ ಪ್ರತಿಯೊಬ್ಬ ನಾಗರಿಕರಿಗೆ, ಪ್ರತಿಯೊಬ್ಬ ಮಾಧ್ಯಮದವರ ಮೂಲಕ, ಸಿದ್ದರಾಮಣ್ಣ, MB ಪಾಟೀಲ್ರೇ, ನಿಮ್ಮ ನಾಟಕ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ನನ್ನಂತೂ ಅನ್ನೋದು ಚೆನ್ನಾಗೇ ಕಾಣುತ್ತೆ, ಯಾಕಂದ್ರೆ ನನ್ನ ಮುಂದೆ ಅಲ್ಲಿ ಆಕ್ಟ್ ಮಾಡಬಾರ್ದು, ಗೊತ್ತಾಗ್ಬಿಡುತ್ತೆ ನನಗೆ. ಆದ್ದರಿಂದ ಇದೊಂದು ಎಚ್ಚರಿಕೆ. ಇದು ಇಲ್ಲಿಗೆ ನಿಲ್ಲಲ್ಲ, ಇನ್ನಷ್ಟು ನೋವಾಗಬೇಕು, ಇನ್ನಷ್ಟು ಗಾಯಗಳಾಗಬೇಕು, ಇನ್ನಷ್ಟು ಅಳಬೇಕು. ಅದಕ್ಕೆ ಕಾರಣ ನೀವಾಗ್ತೀರಿ. ನಾವು ತಜ್ಞರು ಹೋಗ್ತೀವಿ, 15ನೇ ತಾರೀಕು ಭೇಟಿ ಮಾಡ್ತೀವಿ. ಆದರೆ ಭೇಟಿ ಮಾಡೋಕೆ ಮುಂಚೆ ಮಾಧ್ಯಮಗಳ ಮೂಲಕ ಇವರು ಮಾಡ್ತಿರೋ ನಾಟಕವನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಹಳ್ಳಿಗಳಿಗೆ ರಾತ್ರೋರಾತ್ರಿ ಹೋಗಿ ಪುಡಾರಿಗಳು ನೋಡಿ, ಒಂದು ವೇಳೆ ಸರ್ಕಾರ ನಿರ್ಧಾರ ತಗೊಂಡ್ರು ಈ ಕಾನೂನು ಪ್ರಕ್ರಿಯೆಯಲ್ಲಿ ನಿಮಗೆ ಜಮೀನು ಬರೋದು ಲೇಟ್ ಆಗುತ್ತೆ ಅಂತ ಭಯ ಹುಟ್ಟಿಸೋದು, ನಿಮ್ಗೆ ಯಾಕೆ ಎಕರೆಗೆ 3 ಕೋಟಿ ಕೊಡ್ತಾರೆ ನಮ್ಮ ಮಾತು ಕೇಳಿ ಅಂತ ಭಯ ಹುಟ್ಟಿಸೋದು, ಹಸಿರು ವಲಯ ಆಗ್ಬಿಡುತ್ತೆ ಆಮೇಲೆ ನೀವು ಮಾರಾಟ ಮಾಡೋಕ್ಕಾಗಲ್ಲ, ಏನು ಮನೆ ಕಟ್ಕೊಳಕ್ಕಾಗಲ್ಲ ಅಂತ ಹೆದರಿಸೋದು, ಅವರೊಳಗೆ ಒಂದು ಗುಂಪನ್ನು ಕರ್ಕೊಂಡು ಬಂದು ಕೂರಿಸಿ ಇಲ್ಲ ನಮಗೆ ಪರಿಹಾರ ಬೇಕು, ಅಭಿವೃದ್ಧಿಗೆ ನಾವು ವಿರುದ್ಧ ಅಲ್ಲ ಅಂತ ಮಾತಾಡಿಸೋದು. ನಿನ್ನೆ ಆ ಪತ್ರಿಕಾಗೋಷ್ಠಿಗೆ ಬಂದಿದ್ದಾರೆ, ಪತ್ರಿಕೆಯವರು ಕೇಳಿದ ಪ್ರಶ್ನೆಗೆ ಅವ್ರ ಉತ್ತರ, ಇಷ್ಟು ದಿನ ಎಲ್ಲಿದ್ರಿ ಈ ಹೋರಾಟದಲ್ಲಿ ಅಂದ್ರೆ ಮಾತಿಲ್ಲ ಅವ್ರ ಹತ್ರ. ಆದ್ದರಿಂದ ಮಾಧ್ಯಮದವಾದ ನಾವು, ರೈತರಲ್ಲದ ನಾಗರಿಕರಾದ ನಾವು, ಪ್ರಜೆಗಳಾದ ನಾವು ಯಾವಾಗಲೂ ಪ್ರಜಾತಂತ್ರದಲ್ಲಿ ಸರ್ಕಾರವನ್ನ ವಿ ಶುಡ್ ಡಿಕ್ಟೇಟ್ ಟರ್ಮ್ಸ್. ನೀವು ಪ್ರತಿನಿಧಿಗಳಷ್ಟೇ, ಗೆದ್ದು ಆಳಕ್ಕೆ ಬಂದಿರೋ ರಾಜರಲ್ಲ. ಜನಪರವಾಗಿ ಇವತ್ತು ರೈತರ ಹತ್ರ ಬಂದಿದ್ದಾರೆ, ನಾಳೆ ನಮ್ಮ ಹತ್ರ ಬರ್ತಾರೆ. ವಿ ಆಲ್ ಹ್ಯಾವ್ ಟು ಕಮ್ ಟುಗೆದರ್. ಮಾಧ್ಯಮದ ಮೂಲಕ ಜನರಲ್ಲಿ ಹೇಳ್ತಿರೋದು, ಈ ಹೋರಾಟದ ಈ ನಾಟಕಗಳು ತೆರೆ ಹಿಂದೆ ನಡೀತಾ ಇದೆ. ಇದನ್ನು ನಿಮಗೆ ಹೇಳ್ತಾ ನೀವು ಸರ್ಕಾರದ ಮುಂದಿನ ನಿಲುವುಗಳನ್ನು ಜಾಗೃತವಾಗಿ ನೋಡಿ ಈ ಹೋರಾಟದ ಜೊತೆಗಿರಿ. ಅಂಡ್ ಸಿದ್ದರಾಮಣ್ಣ, ಇದನ್ನ ನಾವು ಒಪ್ಕೊಳ್ಳಲ್ಲ. ದಯವಿಟ್ಟು ಜನಪರವಾದ, ರೈತ ಪರವಾದ ನಿರ್ಧಾರವನ್ನ ಈ ಸರ್ಕಾರ ಕೊಡಬೇಕು ಎಂದು ಆಗ್ರಹಿಸುತ್ತಾ